ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಆರೋಗ್ಯಕ್ಕಾಗಿ ಮುದ್ರೆಗಳು ಮುದ್ರಾ ಯೋಗ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ 2026 ಜುಲೈ 17ರಂದು ಮಂಗಳೂರಿನ ಶ್ರೀರಾಮಕೃಷ್ಣ ಮಠದ ಅಮೃತ ಭವನದಲ್ಲಿ ನಡೆಯಿತು. ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಜಿತಕಾಮಾನಂದ ಅವರು ಮುದ್ರಾ ಯೋಗ ಪುಸ್ತಕ ಬಿಡುಗಡೆಗೊಳಿಸಿದರು. ಮಂಗಳೂರು SCS ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಜೀವರಾಜ ಸೊರಕೆ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಬೆಂಗಳೂರು RNS ತಾಂತ್ರಿಕ ವಿದ್ಯಾಲಯದ ಪ್ರಾಧ್ಯಾಪಕ ಹಾಗೂ ಗೋಪಾಲಕೃಷ್ಣ ದೇಲಂಪಾಡಿಯವರ ಸಹೋದರ ಡಾಕ್ಟರ್ ಸುರೇಶ್ ದೇಲಂಪಾಡಿಯವರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಮಧುವನ್ ಗ್ರಾಫಿಕ್ಸ್ನ ಮಾಲಕರಾದ ಪ್ರಸನ್ನ ಕೆ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ಸುರೇಶ್ ದೇಲಂಪಾಡಿಯವರ ವರ್ಷಧಾರೆ ಕವನ ಸಂಕಲನವನ್ನು ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯವರು ಬಿಡುಗಡೆಗೊಳಿಸಿದರು. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ತಮ್ಮ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಮೂಲಕ ಯೋಗವನ್ನು ಜನಪ್ರಿಯಗೊಳಿಸಿದ್ದಾರೆ. ಸಹಸ್ರಾರು ಯೋಗ ಶಿಕ್ಷಕರನ್ನು ತರಬೇತಿಗೊಳಿಸಿದ್ದಾರೆ. ಯೋಗದ ಮಾಹಿತಿಯನ್ನು ಒಳಗೊಂಡ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದನ್ನು ಸಮಾಜಕ್ಕೆ ಅರ್ಪಿಸಿದ್ದಾರೆ. ಯೋಗದ ಜೊತೆಗೆ ಮುದ್ರೆಗಳು ಯೋಗದ ಅಂಶವೇ. ಇದನ್ನು ಪರಿಗಣಿಸಿ ಮುದ್ರೆಗಳ ಮಹತ್ವವನ್ನು ಶಿಬಿರಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದೀಗ ಮುದ್ರಾ ಯೋಗ ಪುಸ್ತಕ ಒಂದು ಕೈಪಿಡಿಯಾಗಿ ಮೂಡಿಬಂದಿರುವುದು ಸಂತಸದ ಸಂಗತಿ. ಈ ಮುದ್ರಾ ಯೋಗ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗ ಶಿಕ್ಷಕರು, ರಾಮಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಯೋಗ ಶಿಬಿರಗಳಲ್ಲಿ ಭಾಗವಹಿಸಿರುವ ಯೋಗಾಸಕ್ತರು, ಗೋಪಾಲಕೃಷ್ಣ ದೇಲಂಪಾಡಿಯವರ ಯೋಗ ಮುದ್ರೆಗಳ ಬಗ್ಗೆ ಮಾರ್ಗದರ್ಶನ ಪಡೆದವರು, ವೈದ್ಯರು, ಬಂಧುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದರು. ಮುದ್ರಾ ಯೋಗ ಪುಸ್ತಕದ ಬಿಡುಗಡೆ ಸಮಾರಂಭ ರಾಮಕೃಷ್ಣ ಮಠದ ವಿದ್ಯಾರ್ಥಿಗಳ ವೇದ ಪಠಣದೊಂದಿಗೆ ಶುಭಾರಂಭಗೊಂಡಿತು. ಮಂಗಳೂರು ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾದ ಸ್ವಾಮಿ ಜಿತಕಾಮಾನಂದಜಿ ಅವರು ಜ್ಯೋತಿ ಬೆಳಗಿಸಿ ಸಮಾರಂಭಕ್ಕೆ ಚಾಲನೆ ನೀಡಿದರು. ಮುದ್ರಾ ಯೋಗ ಪುಸ್ತಕ ಹಾಗೂ ಡಾಕ್ಟರ್ ಸುರೇಶ್ ದೇಲಂಪಾಡಿಯವರ ವರ್ಷಧಾರೆ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ದೇಲಂಪಾಡಿಯವರು ಯೋಗವನ್ನು ಜನರಿಗೆ ಮುಟ್ಟಿಸಬೇಕು ಎಂಬ ಉದ್ದೇಶದಿಂದ ರಾಮಕೃಷ್ಣ ಆಶ್ರಮದಲ್ಲಿ ನಿರಂತರ ಯೋಗ ಶಿಬಿರವನ್ನು ನಡೆಸುತ್ತಾ ಬಂದಿದ್ದಾರೆ. ಇದರಲ್ಲಿ ಅವರಿಗಿರುವ ಜವಾಬ್ದಾರಿ ಹಾಗೂ ನಿಷ್ಠೆ ನಾವು ಮೆಚ್ಚಬೇಕಾದ್ದೇ. ಜಗತ್ತಿನ ಅನೇಕ ದೇಶಗಳಲ್ಲಿ ಯೋಗ ಕೇಂದ್ರಗಳನ್ನು ನಾವೀಗ ನೋಡಬಹುದು. ಅಷ್ಟೊಂದು ಜನಪ್ರಿಯವಾಗಿದೆ ಯೋಗ. ಶರೀರ ಆರೋಗ್ಯದಾಯಕವಾಗಿರಬೇಕೆಂದರೆ ಯೋಗಾಭ್ಯಾಸದಲ್ಲಿ ತೊಡಗಿ ಎಂದರು. ಗೋಪಾಲಕೃಷ್ಣ ದೇಲಂಪಾಡಿಯವರು ಆಶ್ರಮದಲ್ಲಿ ಅಲ್ಲದೆ ಆನ್ಲೈನ್ ಮೂಲಕವೂ ಯೋಗ ಕಲಿಸುತ್ತಾರೆ. ಅದರ ಪ್ರಯೋಜನ ನೀವೆಲ್ಲ ಪಡೆದುಕೊಳ್ಳಿ ಎಂದರು. ಹಿಂದಿನಲ್ಲೂ ಹೇಳ್ತಾ ಇರೋದು ಅಂತಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಈ ಶರೀರವನ್ನು ಚೆನ್ನಾಗಿಟ್ಕೊಳ್ಬೇಕು, ಆರೋಗ್ಯವಾಗಿಟ್ಟಿರಬೇಕು. ಆವಾಗಲೇ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯ ಇದೆ. ಅದಕ್ಕೆ ಶರೀರವನ್ನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇಟ್ಕೊಳ್ತಕ್ಕಂಥ ಮೊದಲನೇದು ಇನ್ನು ಬಹಳಷ್ಟು ಹೋಗೋಕ್ಕೆ ಬಹಳಷ್ಟು ಅರ್ಥ ಇದೆ. ಬಹಳ ಆಳವಾಗಿರ್ತಕ್ಕಂಥ ಬೇರೆ ಬೇರೆ ಅರ್ಥಗಳಿವೆ. ಯೋಗ ಆಸನಗಳು ಮಾತ್ರ ಅಲ್ಲ, ಇನ್ನು ಆಧ್ಯಾತ್ಮಿಕ ಯೋಗ, ಅಭ್ಯಾಸ ಯೋಗ ತುಂಬ ಇದೆ. ಯೋಗ ಅಂತಂದ್ರೆ ಭಾಳ ವಿಶಾಲವಾಗಿರ್ತಕ್ಕಂಥ ವ್ಯಕ್ತಿಯ ಸಮಗ್ರವಾಗಿರ್ತಕ್ಕಂಥ ವಿಕಸನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ, ಭಾವನಾತ್ಮಕವಾಗಿ ಬೆಳವಣಿಗೆಗೆ, ಆಧ್ಯಾತ್ಮಿಕವಾಗಿ ಬೆಳವಣಿಗೆಗೆ, ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆಗೆ ಯೋಗ ಅದು ಆಗಬೇಕು ಅಂತಿದ್ರೆ ಮೊದಲು ಶರೀರ ಚೆನ್ನಾಗಿರಬೇಕು. ಮನಶಕ್ತಿಯನ್ನು ಏಕಾಗ್ರ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ, ಭಾರತೀಯ ಕೊಡುಗೆ ಏನು ಅಂತಂದರೆ ಯೋಗ ಚಿತ್ತವೃತ್ತಿ ನಿರೋಧ. ನೋಡಿ, ಯೋಗ ಅನ್ನೋದು ಓದುವುದಕ್ಕಲ್ಲ, ನೆನ್ಪಿಟ್ಕೊಳ್ಳಿ. ಯೋಗ ಇರೋದು ಪ್ರಾಕ್ಟೀಸ್ ಅಂತ. ಪ್ರಾಕ್ಟೀಸ್ ಮಾಡಲೇಬೇಕು. ಅದು ಒಂದೆರಡು ದಿವಸದ ಪ್ರಾಕ್ಟೀಸ್ ಸಾಕಾಗಲ್ಲ. ಸ್ವತೋ ದೀರ್ಘಕಾಲ ಪತಂಜಲ ಯೋಗ ಸೂಕ್ತದಲ್ಲಿ ಹೇಳ್ತಾರೆ. ಯಾವಾಗ ಸಿದ್ಧಿ ಸಿಕ್ಕತ್ತೆ ಅಂದರೆ ಸ್ವತೋ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿ.
ತಮ್ಮ ಮುದ್ರಾ ಯೋಗ ಪುಸ್ತಕದ ಬಗ್ಗೆ ಮಾತನಾಡಿದ ಗೋಪಾಲಕೃಷ್ಣ ದೇಲಂಪಾಡಿಯವರು, ಈ ಪುಸ್ತಕ ಬರೆಯಬೇಕೆಂಬ ಹಂಬಲ ಕಳೆದ 1.5 ದಶಕಗಳಿಂದ ಇತ್ತು. ಇದೀಗ ಲೋಕಾರ್ಪಣೆಗೊಂಡಿದೆ. ಯೋಗ ಕೂಡಿ ಬಂದಿದೆ ಎಂದರು. ಹೆಬ್ಬೆರಳು ಮಧ್ಯಬೆರಳು ಟಚ್ ಮಾಡಿ ಓಂ ನಮೋ ಭಗವತಿ ವಾಸುದೇವ ಅಂತೇಳಿ ಅವರಿಗೆ ಟೆಸ್ಟ್ ಮಾಡೋದು ಕಡಿಮೆ ಅಂತ ಕಾಣ್ತದೆ. ಇದೆಲ್ಲ ಭಕ್ತಿ ಶ್ರದ್ಧೆಯ ಮಟ್ಟ. ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಎಲ್ಲ ವಿದ್ಯೆ ಹೇಳಿಕೊಟ್ಟು ಕೊನೆಗೆ ಈ ರೀತಿ ಮುದ್ರೆ, ಇನ್ನು ನೀವು ಕೆಲವು ಕಾಯಿಲೆ ಬಂದಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಯಾವ ರೀತಿ ಕಾನ್ಫಿಡೆನ್ಸ್ ಇರಬೇಕು ಅಂತೇಳಿ ಆಗ ಮುದ್ದೆಗಳಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಇದಷ್ಟು ಇನ್ನಷ್ಟು ಮಾಹಿತಿಗಳು ಕೇಳಿ ನನಗೂ ಆಶ್ಚರ್ಯ ಆಯಿತು. ಬೆರಳಿನ ಅಗ್ರಭಾಗದ ನರತಂತುಗಳು ನಮ್ಮ ಬ್ರೈನಿಗೆ ಅಟ್ಯಾಚ್ ಆಗಿದೆ. ಗಮನಿಸಿ ಬಂದ ವೇಳೆ ಬೆರಳಿನ ಅಗ್ರಭಾಗದ ನರತಂತುಗಳು ಈಗ ಸ್ವಾಮೀಜಿಯವರು ಹೇಳಿದ್ದಾರೆ ನಮ್ಮ ಬ್ರೈನಿಗೆ ಅಟ್ಯಾಚ್ ಆಗಿದೆ. ನೋಡಿ, ಹೆಬ್ಬೆರಳು ಅಗ್ನಿ ತತ್ವ, ಮೇಷರಾಶಿ ಶುಕ್ರಗ್ರಹ, ತೋರ್ಬೆರಳು ವಾಯುತತ್ವ ಗುರುಗ್ರಹ, ಮಧ್ಯದ್ದು ಆಕಾಶ ಶನಿಗ್ರಹ. ಈಗ ಶನಿಗೆ ಶಾಂತಿ ಆಗಬೇಕು. ಹೆಬ್ಬೆರಳು ಮತ್ತು ಮಧ್ಯಬೆರಳು ಪ್ರತಿ ಶನಿವಾರ ಓಂ ಶಂ ಶನೇಶ್ಚರಾಯ ನಮಃ ಅಂತ ಶನಿಗೆ ಶಾಂತಿ ಹೇಳ್ತಾರೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ SCS ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಜೀವರಾಜ ಸೊರಕೆಯವರು, ಗೋಪಾಲಕೃಷ್ಣ ದೇಲಂಪಾಡಿಯವರ ಪರಿಚಯ ಆದಂದಿನಿಂದ ನಾನೂ ಸಹ ಯೋಗಾಭ್ಯಾಸದಲ್ಲಿ ತೊಡಗಿದ್ದೇನೆ. ಮನೆ ಮಂದಿಯೂ ಕೂಡ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದರಿಂದ ಆರೋಗ್ಯವಾಗಿರಲು ನಮಗೆ ಸಾಧ್ಯವಾಯಿತು. ಮಾತ್ರವಲ್ಲ, ಇದೀಗ ಮುದ್ರೆಗಳ ಬಗೆಗೂ ಕೂಡ ಪುಸ್ತಕ ಬಿಡುಗಡೆಗೊಂಡಿದೆ. ಇದರ ಮಹತ್ವವನ್ನು ಅರಿತು ಅಳವಡಿಸಿಕೊಳ್ಳಿ ಎಂದರು. ದೇಲಂಪಾಡಿಯವರು ಎಷ್ಟು ಟೈಮ್ ಸಹ ನಮ್ಗೆ ಕೊಡ್ತಾರೆ. ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಷನ್, ಅವರಿಗೆ ಪರ್ಫೆಕ್ಷನ್ ಆಗಲೇಬೇಕು. ಯಾವ ಪ್ರತಿ ಆಸನ ಸಣ್ಣ ಸಣ್ಣ ವಿಷಯದಲ್ಲೂ ಅವರಿಗೆ ಪರ್ಫೆಕ್ಷನ್ ಬೇಕು. ಹಾಗಾಗಿ ಅವರಿಂದ ನನ್ನ ಮಕ್ಕಳು ಸಹ ಅವರಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ಅವ್ರ ನೀವು ಈ ಮುದ್ರೆಗಳು ಹೆಚ್ಚು ಗೊತ್ತಿಲ್ಲ ಜನರಿಗೆ, ಇದರ ಬಗ್ಗೆ ಪುಸ್ತಕ ಇದೆಯಾ? ಡಾಕ್ಟರ್ ಪುಸ್ತಕ ಬರೆದೇನೆ, 16 ವರ್ಷದಿಂದ ಪ್ರಿಂಟ್ ಆಗಿಲ್ಲ, ಇದೆ ಅಂತ ಹೇಳಿದರು. ನಾನು ಹೇಳಿದೆ ಇಲ್ಲ, ನಾನು ಅವ್ರ ಬೆನ್ನು ಹಿಡಿದೆ. ಇನ್ನು ಮುಂದೆ ಪ್ರತಿ ದಿವಸ ಕೇಳೋದು ನಾನು ಅವ್ರದ್ದು ಮುದ್ರೆ ಪುಸ್ತಕ ರೆಡಿ ಆಯಿತಾ ಅಂತೇಳಿ. ಕೊನೆಗೆ ಅವರು ಸಾಕಾಗಿ ಈಗ ಪುಸ್ತಕ ರೆಡಿ ಆಗಿದೆ. ಅವರಿಗೆ ಇದೊಂದು ಒಳ್ಳೆಯ, ನಾನು ನೋಡಿದೆ, ಪುಸ್ತಕ ನೋಡಿದ್ದೇನೆ, ಭಾಳ ಚೆನ್ನಾಗಿದೆ. ಎಲ್ಲರೂ ಪ್ರಯೋಜನ ಪಡ್ಕೊಳ್ಳುವ. ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗ ಶಿಕ್ಷಕ ಹಾಗೂ ಶಿಕ್ಷಕಿಯರು ಇದೇ ಸಂದರ್ಭದಲ್ಲಿ ಯೋಗ ಗುರು ಗೋಪಾಲಕೃಷ್ಣ ದೇಲಂಪಾಡಿ ಹಾಗೂ ವೀಣಾ ಸರಸ್ವತಿ ದಂಪತಿಯನ್ನು ಶಾಲು ಹೊದಿಸಿ ಫಲ ಸಮರ್ಪಣೆ ಮಾಡಿ ವಂದನೆ ಸಲ್ಲಿಸಿದರು.